ರೈತರೊಬ್ಬರು ಏಕಾಂಗಿಯಾಗಿ ಸುರಂಗ ಮಾರ್ಗ ಕೊರೆದು ಜಮೀನಿಗೆ ನೀರು ಹರಿಸಿದ ವಿಶಿಷ್ಟ ಸಾಧನೆಯನ್ನು ಮಾಡಿದ್ದಾರೆ. ಬಂಟ್ವಾಳದ ಕೃಷಿಕ ಜಾನ್ ಮೊಂಟೆರೋ ಅವರ ಈ ಸಾಹಸಗಾಥೆಯ ಕುರಿತಾದ ವಿಶೇಷ ವರದಿ ಇಲ್ಲಿದೆ. ಸುಂದರವಾದ ಪ್ರಕೃತಿ ರಮಣೀಯವಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಮಾಣಿಲ ಗ್ರಾಮ ಬೇಸಿಗೆ ಬಂತೆಂದರೆ ನೀರಿನ ಅಭಾವವನ್ನ ಎದುರಿಸುತ್ತೆ. ಈ ನೀರಿನ ಬರವನ್ನು ನಿವಾರಿಸಲು ಗ್ರಾಮದ ಕೃಷಿಕ ಜಾನ್ ಮೊಂಟೆರೋ ಸುರಂಗ ಕೊರೆದು ಯಶಸ್ವಿಯಾಗಿದ್ದಾರೆ. ಕೃಷಿ ಕಾಯಕವನ್ನೇ ಉಸಿರಾಗಿಸಿಕೊಂಡಿರುವ ಜಾನ್ ಮೊಂಟೆರೋ ಇಳಿ ವಯಸ್ಸಿನಲ್ಲೂ ಏಕಾಂಗಿಯಾಗಿ ಸುರಂಗ ಕೊರೆದು ಸಾಹಸ ಮೆರೆದಿದ್ದಾರೆ. ಮೂಲತಃ ಕೃಷಿ ಕಾರ್ಮಿಕರಾಗಿರುವ ಜಾನ್ ಮೊಂಟೆರೋ ದಿನವಿಡೀ ಕೂಲಿ ಕೆಲಸ ಮಾಡಿ ಸಂಜೆ 6 ಗಂಟೆಯಿಂದ ತಡರಾತ್ರಿ 12 ಗಂಟೆಯವರೆಗೆ ಜಮೀನಿನಲ್ಲಿ ಸುರಂಗ ಕೊರೆಯುತ್ತಿದ್ದರು. ಸುಮಾರು 30 ಅಡಿ ಆಳದ 8ಕ್ಕೂ ಹೆಚ್ಚು ಸುರಂಗಗಳನ್ನು ಕೊರೆದಿದ್ದಾರೆ. ಮೂವತ್ತು ವರ್ಷದ ಪ್ರಾಯದಲ್ಲಿರುವಾಗಲೇ ಮೊಂಟೆರೋ ಸುರಂಗ ಕೊರೆಯುವ ಕಾರ್ಯ ಆರಂಭಿಸಿದ್ದರು. ಜೀವನದುದ್ದಕ್ಕೂ ಸುರಂಗವನ್ನು ಕೊರೆದು ಜೀವ ಜಲಕ್ಕಾಗಿ ಅವರ ಹುಡುಕಾಟ ನಿರಂತರವಾಗಿ ಮುಂದುವರಿಯುತ್ತಿತ್ತು. ಇದೀಗ ಅವರ ಭಗೀರಥ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಸುರಂಗಗಳಿಂದ ನಿರಂತರ ಹರಿಯುತ್ತಿರುವ ಜಲಧಾರೆಯಿಂದ ಮೊಂಟೆರೋ ಅವರ ಕೃಷಿ ಭೂಮಿ ಹಚ್ಚ ಹಸಿರಾಗಿ ಕಂಗೊಳಿಸುತ್ತಿದೆ. ಅವರ ತೋಟದಲ್ಲಿ ತೆಂಗು, ಭತ್ತ, ಕಾಳು ಮೆಣಸು ಸಮೃದ್ಧವಾಗಿ ಬೆಳೆದು ನಿಂತಿದೆ. ಇದೀಗ 70ರ ಹರೆಯದಲ್ಲಿರುವ ಮೊಂಟೆರೋ ಈಗಲೂ ಸಹ ಕೃಷಿ ಕಾಯಕವನ್ನು ನಿಲ್ಲಿಸದೆ ದಿನವಿಡೀ ತಮ್ಮ ಜಮೀನಿನಲ್ಲಿ ಭೂತಾಯಿಯ ಸೇವೆಯನ್ನು ಮುಂದುವರೆಸಿದ್ದಾರೆ. ಮೊಂಟೆರೋ ಅವರ ಉತ್ಸಾಹವನ್ನು ಕಂಡ ಗ್ರಾಮದ ಜನರು ಅವರನ್ನು ಮಾದರಿಯಾಗಿ ಸ್ವೀಕರಿಸಿದ್ದಾರೆ. ಜಾನ್ ಮೊಂಟೆರೋ ಅವರ ಈ ಸಾಹಸಕ್ಕೆ ಪತ್ನಿ ದುರ್ಸೀನಾ ಸೋಜಾ ಮತ್ತು ಮಕ್ಕಳು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ದೂರದರ್ಶನದೊಂದಿಗೆ ಜಾನ್ ಮೊಂಟೆರೋ ಪತ್ನಿ ದುರ್ಸೀನಾ ಸೋಜಾ ಕಷ್ಟಪಟ್ಟು ಛಲದಿಂದ ಭಗೀರಥ ಪ್ರಯತ್ನಪಟ್ಟು ಯಶಸ್ಸು ಸಾಧಿಸಿದ್ದು, ಅವರ ಕೆಲಸಕ್ಕೆ ಮಕ್ಕಳು ಕೂಡ ಸಹಾಯ ಮಾಡಿದ್ದಾರೆ ಎಂದರು. ಗ್ರಾಮದಲ್ಲಿ ಮುಂಚೆ ನೀರಿಗೆ ತುಂಬ ಬರಗಾಲ ಇತ್ತು. ಆವಾಗ ನಾವು ಅವರೊಂದು ಸುರಂಗ ಮಾಡಿದೆವು. ಎಂಥ ಸ್ವಲ್ಪ ನೀರಾಗ ಸಿಕ್ಕಿದರೆ ಆಗುತ್ತಲ್ಲ ಅನ್ನೋ ಮನೆ ಖರ್ಚಿಗೆ ಆಗಲಿಕ್ಕೆ ಹಾಗೆ ಒಂದು ಕೆಲಸ ಮಾಡಿದ್ದಾರೆ. ಅವರ ಪ್ರಯತ್ನ ಅವರು ಮಾಡಿದ್ದಾರೆ. ಆದರೆ ನಮಗೆ ಖರ್ಚಿಗೆ ತಕ್ಕ ನೀರು ಸಿಕ್ಕುತ್ತದೆ. ಈಗ ಜಾನ್ ಮೊಂಟೆರೋ ಕೃಷಿ ತೋಟ ಮಾಡುವ ಸವಾಲಿಗೆ ಎದುರಾಗಿದ್ದು ನೀರಿನ ಸಮಸ್ಯೆ. ಹೀಗಾಗಿ ನೀರಿನ ಸಮಸ್ಯೆಗೆ ತಾವು ಕಂಡುಕೊಂಡಿದ್ದು ಸುರಂಗ ಎಂದು ತಿಳಿಸಿದರು. ನಮಗೆ ಕುಡಿಲಿಕ್ಕೆ ನೀರು ಬೇಕಲ್ಲ, ಅದಕ್ಕೆ ಶುರು ಮಾಡಿದ್ದು. 6 ಗಂಟೆಯಿಂದ 12 ಗಂಟೆವರೆಗೆ ಕೆಲಸ ಮಾಡ್ತೇನೆ. ಬೆಳಿಗ್ಗೆ ಕೆಲಸಕ್ಕೆ ಹೋಗುವುದು, ರಾತ್ರಿ ಬಂದು ನಮಗೆ ಒಳಗೆ ತೋಡಿಕೊಂಡು ಹೋಗುವಾಗ ಸ್ವಲ್ಪ ಸೌಂಡು ಸಿಗ್ತದೆ. ಒಳಗೆ ಗಾಳಿ ಬರ್ತದೆ, ನೀರಿನ ಸೌಂಡು, ಕಿಟಿ 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 ಅಂತ ಸೌಂಡು ಬರ್ತದೆ. ಆ ಸೌಂಡಿನ ಅಂದಾಜು ಮಾಡಿ ನಾವು ಹೋಗುವುದು. ಒಳಗೆ ದೀಪ, ಇದು ಬತ್ತಿಯ ದೀಪ ಇಟ್ಟು ತೋಡುವುದು. ನೀರು ಕುಡಿಲಿಕ್ಕೆ ಇಲ್ಲ. ಹಾಗೆ ನಾವು ಶುರು ಮಾಡಿದ್ದು, ಏನಾದರೆ ಆಗುತ್ತದೆ ನೋಡುವ, ಸಿಗ್ತದಂತ. ದೇವರು ನಾವು ಮಾಡಿದ ಕೆಲಸಕ್ಕೆ ಫಲ ಕೊಟ್ಟಿದ್ದಾರೆ. ಮಾಣಿಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ್ ಬಾಳೆಕಲ್ಲು ಜಾನ್ ಮೊಂಟೆರೋ ಸಾಧನೆ ಇಡೀ ಗ್ರಾಮಕ್ಕೆ ಮಾದರಿ. ಅವರ ತಂತ್ರಜ್ಞಾನ ಇಂದಿನ ಪೀಳಿಗೆಗೆ ಕೃಷಿಯ ವಿಶ್ವಕೋಶದಂತೆ ಇದ್ದಾರೆ ಎಂದು ವಿವರಿಸಿದರು. ಸಮುದ್ರದಿಂದ 1200 ಅಡಿ ಎತ್ತರ ಇರಬಹುದು. ಇದು ಇಂಥ ಜಾಗದಲ್ಲಿ ನಮಗೆ ಕೆರೆಯಲ್ಲಿ ಕೂಡ ನೀರಿನ ಮೂಲಗಳು ಸೋರ್ಸ್ ಕಡಿಮೆ. ಆ 3 ಸೊರಂಗದ ನೀರನ್ನು ಕೂಡ ಅಂದರೆ ಅವರ ಬುದ್ಧಿವಂತಿಕೆ ಹೇಗಿದ್ದಲ್ಲಿ ಎತ್ತರ ಭಾಗದಲ್ಲಿದ್ದ ಕಾರಣ ಮನೆ ತಗ್ಗು ಪ್ರದೇಶದಲ್ಲಿತ್ತು. 3ಕ್ಕೆ ಒಂದಕ್ಕೆ ಕನೆಕ್ಷನ್, ಮತ್ತೊಂದಕ್ಕೆ ಕನೆಕ್ಷನ್ ಮಾಡಿಕೊಂಡು ಈ 3 ನೀರನ್ನು ಕೂಡ ಮನೆಗೆ, ಟ್ಯಾಂಕಿಗೆ ಹಾಗೂ ಮತ್ತು ಅವರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಉಪಯೋಗ ಮಾಡಿಕೊಂಡು ಮನೆಗೆ ಅವರ ಉಪಯೋಗಕ್ಕೂ ಹಾಗೂ ಕೃಷಿಗೂ ಉಪಯೋಗ ಮಾಡುವಂಥ ಒಂದು ತಂತ್ರಜ್ಞಾನವನ್ನು ಅವರು ಬಳಸಿದ್ದಾರೆ. ಒಟ್ಟಾರೆಯಾಗಿ ಜಾನ್ ಮೊಂಟೆರೋ ತಮ್ಮ ಈ ವಿನೂತನ ಸಾಹಸದಿಂದಾಗಿ ಕರ್ನಾಟಕದ ಆಧುನಿಕ ಭಗೀರಥ ಎಂದು ಕರೆಸಿಕೊಂಡಿದ್ದು ಯುವ ಪೀಳಿಗೆಗೂ ಮಾದರಿಯಾಗಿದ್ದಾರೆ.